ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಮೊದಲ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿಜ್ಞಾನ ವಿಭಾಗದಲ್ಲಿ ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ದೇವೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಭಾಗ ಸಿ ಆಗಿರ್ತಕ್ಕಂತಹ ಜೀವವಿಜ್ಞಾನ ವಿಭಾಗದಲ್ಲಿ ಬರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡೋಣ. ಸೊ ಮೊದಲನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. ಮೊದಲನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಯ ಹಾರ್ಮೋನು. ಸೊ ಆಯ್ಕೆಗಳು ಈಸ್ಟ್ರೋಜನ್, ಥೈರಾಕ್ಸಿನ್, ಎಡ್ರಿನಾಲಿನ್, ಪಿಟ್ಯೂಟರಿ. ಸೊ ಮಕ್ಕಳೇ, ಇಲ್ಲಿ ಸರಿಯಾದ ಆಯ್ಕೆ ಎಡ್ರಿನಾಲಿನ್. ಎಡ್ರಿನಾಲಿನ್ ಹಾರ್ಮೋನ್ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಹಾರ್ಮೋನ್. ಸೊ ಮುಂದಿನ ಪ್ರಶ್ನೆ, ಗಾಯವಾದ ಸಂದರ್ಭದಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ರಕ್ತದ ಘಟಕ. ಸೊ ಆಯ್ಕೆಗಳು ಪ್ಲಾಸ್ಮಾ, ಕೆಂಪು ರಕ್ತಕಣ, ಬಿಳಿ ರಕ್ತಕಣ, ಕಿರುತಟ್ಟೆಗಳು. ಸೊ ಸರಿಯಾದ ಆಯ್ಕೆ ಕಿರುತಟ್ಟೆಗಳು. ಯಾವಾಗ ನಮ್ಮ ದೇಹದಲ್ಲಿ ರಕ್ತ ಸ್ರವಿಕೆ ಆಗ್ತಾ ಇರ್ತದೆ ಆವಾಗ ರಕ್ತ ಹೆಪ್ಪುಗಟ್ಟಲಿಕ್ಕೆ ಈ ಒಂದು ರಕ್ತದ ಕಣ ನಮಗೆ ಸಹಾಯ ಮಾಡುತ್ತೆ. ಸೊ ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲೇ ಪ್ರಶ್ನೆ, ಹೆಚ್ಚು ಸಂಕೀರ್ಣ ಸಸ್ಯಗಳಲ್ಲಿ ಕಂಡುಬರುವ ಸಾಗಾಣಿಕಾ ವ್ಯೂಹದ ಘಟಕಗಳು ಯಾವುವು? ಸೊ ಸಂಕೀರ್ಣ ಸಸ್ಯಗಳಲ್ಲಿ ಕಂಡುಬರ್ತಕ್ಕಂಥ ಸಾಗಾಣಿಕಾ ವ್ಯೂಹದ ಘಟಕಗಳು ಝೈಲಮ್ ಮತ್ತು ಫ್ಲೋಯಮ್. ಸೊ ಮುಂದಿನ ಪ್ರಶ್ನೆ, ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ? ಸೊ ಯಾವಾಗ ಸ್ನಾಯುಗಳಿಗೆ ಆಕ್ಸಿಜನ್ನ ಪೂರೈಕೆ ಸರಿಯಾಗಿ ಆಗೋದಿಲ್ವೋ ಆ ಸಂದರ್ಭದಲ್ಲಿ ಪೈರುವೇಟ್ ಇದ್ದು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಆಬ್ಸಿಸಿಕ್ ಆಮ್ಲದ ಪಾತ್ರವೇನು? ಸೊ ಸಸ್ಯಗಳಲ್ಲಿ ಆಬ್ಸಿಸಿಕ್ ಆಮ್ಲ ಬೆಳವಣಿಗೆಯನ್ನು ಪ್ರತಿಬಂಧಿಸ್ತಕ್ಕಂಥ ಒಂದು ಹಾರ್ಮೋನ್ ಆಗಿದೆ. ಸೊ ಮುಂದಿನ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಮೊದಲನೇ ಪ್ರಶ್ನೆ, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ. ಸೊ ಇಲ್ಲಿ ವಾಯುವಿಕ ಉಸಿರಾಟ ಅಂತಕ್ಕಂಥದ್ದು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೀತಕ್ಕಂಥ ಒಂದು ಉಸಿರಾಟದ ಕ್ರಿಯೆಯಾಗಿದೆ. ಅವಾಯುವಿಕ ಉಸಿರಾಟ ಅಂತಕ್ಕಂಥದ್ದು ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೀತಕ್ಕಂಥ ಒಂದು ಉಸಿರಾಟದ ಕ್ರಿಯೆಯಾಗಿದೆ. ಸೊ ವಾಯುವಿಕ ಉಸಿರಾಟ ಅತಿ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಉಸಿರಾಟದ ಕ್ರಿಯೆ. ಆದರೆ ಅವಾಯುವಿಕ ಉಸಿರಾಟದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಶಕ್ತಿಯ ಪ್ರಮಾಣ ಕಡಿಮೆ. ವಾಯುವಿಕ ಉಸಿರಾಟ ಸಾಮಾನ್ಯವಾಗಿ ಸಂಕೀರ್ಣ ರೂಪದ ಜೀವಿಗಳಲ್ಲಿ ನಡೀತಕ್ಕಂಥ ಉಸಿರಾಟದ ಕ್ರಿಯೆ. ಅವಾಯುವಿಕ ಉಸಿರಾಟ ಈಸ್ಟ್ನಂತಹ ಸರಳ ರೂಪದ ಜೀವಿಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಉಸಿರಾಟದ ವಿಧ. ಆಮೇಲೆ ವಾಯುವಿಕ ಉಸಿರಾಟ ಮೈಟೊಕಾಂಡ್ರಿಯಾದಲ್ಲಿ ನಡೆದರೆ ಅವಾಯುವಿಕ ಉಸಿರಾಟ ಕೋಶ ದ್ರವ್ಯದಲ್ಲಿ ನಡೀತಕ್ಕಂಥ ಒಂದು ಉಸಿರಾಟದ ಕ್ರಿಯೆ. ಸೊ ವಾಯುವಿಕ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿಯಾದರೆ ಅವಾಯುವಿಕ ಉಸಿರಾಟದಲ್ಲಿ ಇಥೆನಾಲ್ನಂತಹ ವಸ್ತುಗಳು ಉತ್ಪತ್ತಿ ಆಗುತ್ತವೆ. ಸೊ ಮುಂದಿನ ಪ್ರಶ್ನೆ, ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು? ಸೊ ಇನ್ಸುಲಿನ್ ಅಂತಕ್ಕಂಥದ್ದು ಮೇದೋಜೀರಕ ಗ್ರಂಥಿಯಿಂದ ಬಿಡುಗಡೆ ಆಗತಕ್ಕಂಥ ಒಂದು ಹಾರ್ಮೋನ್ ಆಗಿದ್ದು, ಈ ಇನ್ಸುಲಿನ್ನ ಕಾರ್ಯ ಏನಪ್ಪ ಅಂತಂದ್ರೆ ರಕ್ತದಲ್ಲಿರ್ತಕ್ಕಂತಹ ಗ್ಲುಕೋಸನ್ನು ಗ್ಲೈಕೋಜನ್ನಾಗಿ ಪರಿವರ್ತನೆ ಮಾಡೋದು. ಮತ್ತು ಯಾವಾಗ ದೇಹಕ್ಕೆ ಗ್ಲುಕೋಸ್ನ ಅವಶ್ಯಕತೆ ಇರ್ತದೆ ಆವಾಗ ಗ್ಲೈಕೋಜನನ್ನು ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಗ್ಲುಕೆಗಾನ್ ಅಂತಕ್ಕಂಥ ಹಾರ್ಮೋನು ಮತ್ತೆ ಸಹಾಯ ಮಾಡ್ತದೆ. ಸೊ ಯಾವಾಗ ನಮ್ಮ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಸರಿಯಾದ ರೀತಿಯಲ್ಲಿ ಉತ್ಪತ್ತಿ ಆಗೋದಿಲ್ಲ, ಅವಶ್ಯಕತೆಗೆ ತಕ್ಕಂತೆ ಅದು ಉತ್ಪತ್ತಿ ಆಗೋದಿಲ್ಲ, ಸೊ ಅಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡಬೇಕಾದಂತಹ ಅವಶ್ಯಕತೆ ಇರ್ತದೆ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 3 ಅಂಕಗಳ ಪ್ರಶ್ನೆಗಳು 3 ಇವೆ. ಸೊ ಮೊದಲನೇ ಪ್ರಶ್ನೆ, ಮಾನವನ ಜೀರ್ಣಾಂಗ ವ್ಯೂಹದ ಜಠರ ಮತ್ತು ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ.
ಸೊ ಸೊ ಜಠರದಲ್ಲಿ ನಡೀತಕ್ಕಂತಹ ಜೀರ್ಣಕ್ರಿಯೆಯ ಬಗ್ಗೆ ನೋಡಬೇಕಾದ್ರೆ, ಸೊ ಆಹಾರ ಅನ್ನನಾಳದಿಂದ ಜಠರಕ್ಕೆ ಬಂದು ತಲುಪಿದ ನಂತರ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗ್ತದೆ, ಪೆಪ್ಸಿನ್ ಉತ್ಪತ್ತಿ ಆಗ್ತದೆ ಮತ್ತು ಲೋಳೆಯಂತಹ ವಸ್ತು ಉತ್ಪತ್ತಿ ಆಗ್ತದೆ. ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜನ ಮಾಡಬೇಕಾದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಆಮ್ಲೀಯ ಮಾಧ್ಯಮವನ್ನು ಒದಗಿಸುತ್ತದೆ. ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಲೋಳೆ ಜಠರದ ಗೋಡೆಯನ್ನು ಹೈಡ್ರೋಕ್ಲೋರಿಕ್ ಆಮ್ಲದ ಕ್ರಿಯೆಯಿಂದ ರಕ್ಷಿಸುತ್ತದೆ ಮತ್ತು ಪೆಪ್ಸಿನ್ ಕಿಣ್ವ ಪ್ರೋಟೀನನ್ನು ಜೀರ್ಣ ಮಾಡಲಿಕ್ಕೆ ತುಂಬ ಸಹಾಯಕಾರಿಯಾಗಿದೆ. ಸೊ ಅದೇ ರೀತಿಯಾಗಿ ಸಣ್ಣ ಕರುಳಿನಲ್ಲಿ ನಡೀತಕ್ಕಂತಹ ಜೀರ್ಣಕ್ರಿಯೆ ಬಗ್ಗೆ ನೋಡಬೇಕಾದ್ರೆ, ಸಣ್ಣ ಕರುಳಿನಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳ ಪಚನ ಕ್ರಿಯೆ ನಡೀತದೆ. ಜಠರದಿಂದ ಬರ್ತಕ್ಕಂಥ ಆಹಾರ ಆಮ್ಲೀಯ ಆಗಿರ್ತದಲ್ಲ, ಸೊ ಅದನ್ನು ಕ್ಷಾರೀಯಗೊಳಿಸಬೇಕಾದ್ರೆ ಸೊ ಯಕೃತ್ತಿನಿಂದ ಸ್ರವಿಕೆ ಆಗ್ತಕ್ಕಂಥ ಪಿತ್ತರಸ ಇದರಲ್ಲಿ ಬಂದ ಸೇರ್ಪಡೆ ಆಗ್ತದೆ. ಸಣ್ಣ ಕರುಳಿನಲ್ಲಿ ಕಂಡುಬರ್ತಕ್ಕಂತಹ ಕೊಬ್ಬುಗಳು ದೊಡ್ಡ ದೊಡ್ಡ ದುಂಡು ಕಣಗಳಾಗಿರ್ತವೆ. ಪಿತ್ತರಸದ ಲವಣಗಳು ಇವುಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜನೆ ಮಾಡಿ ಅವುಗಳನ್ನು ಸಣ್ಣ ಸರಳ ಘಟಕಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಇನ್ನು ಅದೇ ರೀತಿಯಾಗಿ ಸಣ್ಣ ಕರುಳಿನಲ್ಲಿ ಮೇದೋಜೀರಕ ರಸ ಬಿಡುಗಡೆ ಆಗ್ತದೆ. ಅದು ಪ್ರೋಟೀನನ್ನು ಜೀರ್ಣಿಸಲಿಕ್ಕೆ ಟ್ರಿಪ್ಸಿನ್ ಅಂತಕ್ಕಂತಹ ಕಿಣ್ವವನ್ನು ಉತ್ಪತ್ತಿ ಮಾಡ್ತದೆ ಮತ್ತು ಕೊಬ್ಬುಗಳ ಮಿಶ್ರಣವನ್ನು ಎಮಲ್ಸೀಕರಣಗೊಳಿಸಲು ಲೈಪೇಸ್ ಅಂತಕ್ಕಂಥ ಕಿಣ್ವ ಸಹ ಇಲ್ಲಿ ಉತ್ಪತ್ತಿ ಆಗ್ತದೆ. ಸಣ್ಣ ಕರಳು ಸ್ರವಿಸ್ತಕ್ಕಂತಹ ಕರಳಿನ ರಸ ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ, ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಆಗಿ, ಸೊ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ತುಂಬ ಸಹಾಯಕಾರಿ ಆಗ್ತದೆ. ಸೊ ಜೀರ್ಣವಾಗಿರ್ತಕ್ಕಂಥ ಈ ಆಹಾರವನ್ನು ಸಣ್ಣ ಕರಳಿನಲ್ಲಿರ್ತಕ್ಕಂಥ ವಿಲಯಗಳು ಹೀರಿಕೊಂಡು ರಕ್ತಕ್ಕೆ ಕಳಿಸ್ತಕ್ಕಂಥ ಕೆಲಸ ಇಲ್ಲಿ ನಡೀತದೆ. ಸೊ ಈ ರೀತಿಯಾಗಿ ಸಣ್ಣ ಕರಳಿನಲ್ಲಿಯೂ ಸಹ ಜೀರ್ಣಕ್ರಿಯೆ ನಡೀತದೆ ಅಂತಕ್ಕಂಥದ್ದು. ಸೊ ಮುಂದಿನ ಒಂದು ಪ್ರಶ್ನೆ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ವಿಧಾನಗಳು ಯಾವುವು? ಸೊ ಸಸ್ಯಗಳಲ್ಲಿ ವಿಸರ್ಜನೆ ತ್ಯಾಜ್ಯಗಳನ್ನು ಹೊರಗೆ ಹಾಕ್ತಕ್ಕಂಥ ಒಂದು ಕ್ರಿಯೆ. ಸಸ್ಯಗಳ ತ್ಯಾಜ್ಯಗಳನ್ನು ಹೊರ ಹಾಕಲಿಕ್ಕೆ ಮೃತ ಜೀವಕೋಶಗಳಿರ್ತಕ್ಕಂಥ ಅಂಗಾಂಶಗಳನ್ನು ಬಳಸಿಕೊಳ್ತವೆ. ಸೊ ಎಲೆಗಳಂತಹ ಭಾಗಗಳನ್ನು ಕಳೆದುಕೊಳ್ಳೋದ್ರ ಮೂಲಕ ತಮ್ಮ ದೇಹದಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕ್ತಕ್ಕಂಥ ಒಂದು ಕ್ರಿಯೆ ನಡೀತದೆ. ಅಥವಾ ವಿಶೇಷವಾಗಿ ಹಳೆಯ ಝೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹ ಆಗಿರ್ತದೆ. ಸೊ ರಾಳ ಮತ್ತು ಅಂಟುಗಳ ರೂಪದಲ್ಲಿ ದೇಹದಿಂದ ಆ ಸಸ್ಯದ ಭಾಗದಿಂದ ಹೊರ ಹಾಕ್ತಕ್ಕಂಥ ಕ್ರಿಯೆ ವಿಸರ್ಜನೆ ರೂಪದಲ್ಲಿ ನಡೀತದೆ. ಸೊ ಮಣ್ಣಿನಲ್ಲಿ ಕೂಡ ತ್ಯಾಜ್ಯಗಳನ್ನು ವಿಸರ್ಜನೆ ಮಾಡೋದ್ರ ಮೂಲಕ ಸಸ್ಯಗಳು ತಮ್ಮ ತ್ಯಾಜ್ಯ ಪದಾರ್ಥಗಳನ್ನು ಹೊರ ಹಾಕ್ತಕ್ಕಂಥ ಕ್ರಿಯೆಗಳ ಇಲ್ಲಿ ನಡೀತಾ ಇರ್ತವೆ. ಸೊ ಇನ್ನು ಅಥವಾ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ, ಈ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ ಅಂತಕ್ಕಂಥದ್ದು. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗತಕ್ಕಂತಹ ಘಟನೆಗಳು, ಸೊ ಮೊದಲನೇ ಹಂತದಲ್ಲಿ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರಿಕೆ ಆಗ್ತದೆ. ಅದಾದ ನಂತರ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಗೆ ಪರಿವರ್ತನೆ ಆಗ್ತದೆ ಮತ್ತು ಬೇರುಗಳಿಂದ ಹೀರಲ್ಪಟ್ಟಿರ್ತಕ್ಕಂಥ ನೀರೇನಿರ್ತದೆ ಅದು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗಿ ವಿಭಜನೆ ಹೊಂದತಕ್ಕಂಥದ್ದು ಎರಡನೇ ಒಂದು ಹಂತ ಆಗಿರ್ತದೆ. ಸೊ ಮೂರನೇ ಹಂತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದ್ದು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಮೂರನೇ ಹಂತ ಆಗಿರ್ತದೆ. ಸೊ ಇನ್ನು ದ್ಯುತಿ ಸಂಶ್ಲೇಷಣೆಯ ಏನು ನಡೆದ ನಂತರ ತಯಾರಾಗ್ತಕ್ಕಂಥ ಉತ್ಪನ್ನಗಳು ಯಾವಪ್ಪ ಕೊನೆಯ ಉತ್ಪನ್ನಗಳು ಅಂತಂದ್ರೆ ಗ್ಲುಕೋಸ ಮತ್ತು ಅದರ ಜೊತೆಗೆ ಆಕ್ಸಿಜನ್ ಉತ್ಪತ್ತಿ ಆಗ್ತದೆ ಮತ್ತು ನೀರು ಸಹ ಉತ್ಪನ್ನದ ರೂಪದಲ್ಲಿ ಹೊರಗಡೆ ಸಿಗ್ತದೆ ನಮಗೆ. ಸೊ ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆ, ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥದ್ದು. ಸೊ ಇಲ್ಲಿ ದ್ಯುತಿ ಅಂತಕ್ಕಂಥದ್ರ ಏನಪ್ಪ ಅಂತಂದ್ರೆ ಬೆಳಕು ಅಂತ ಅದರ ಅರ್ಥ. ದ್ಯುತಿ ಅಂತಂದ್ರೆ ಬೆಳಕು. ಸೊ ಸಸ್ಯದ ವಿವಿಧ ಭಾಗಗಳು ಏನು ಮಾಡ್ತಾವತ್ತಂದ್ರೆ ಸೂರ್ಯನ ಬೆಳಕಿಗೆ ಪ್ರತಿಕ್ರಿಯೆಯನ್ನು ನೀಡ್ತಕ್ಕಂಥ ಒಂದು ಕೆಲಸ ಸಸ್ಯಗಳಿಂದ ನಡೀತದೆ. ಸೊ ಈ ರೀತಿಯ ಅನುವರ್ತನಾ ಚಲನೆಗಳಿಗೆ ದ್ಯುತಿ ಅನುವರ್ತನಾ ಚಲನೆ ಅಂತೇಳಿ ಕರಿತೀವಿ. ಉದಾಹರಣೆ, ಸಸ್ಯದ ಕಾಂಡ ಏನು ಮಾಡ್ತೈತೆ ಅಂದ್ರೆ ಸೂರ್ಯನ ಕಡೆಗೆ ಅದು ಚಲಿಸ್ತಾ ಹೋಗ್ತದೆ. ಸೊ ಈ ರೀತಿಯ ಚಲನೆಗೆ ದ್ವಿತೀಯ ಅನುವರ್ತನಾ ಚಲನೆ ಅಂತೇಳಿ ಕರಿತೀವಿ.
ಇದರ ಜೊತೆಗೆ ಇನ್ನೂ ಒಂದು ಉದಾಹರಣೆಯನ್ನು ನಾವು ಕೊಡ್ಬೋದು. ಸೂರ್ಯಕಾಂತಿ ಹೂ ಇರ್ತದಲ್ಲ, ಸೂರ್ಯಪಾನ ಹೂ ಅಂತೇಳಿ ನಾವು ಕರಿತೀವಿ. ಆ ಸೂರ್ಯಕಾಂತಿ ಹೂವು ಸೂರ್ಯ ಯಾವ ರೀತಿ ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸಂತೆ ನಮಗೆ ಅನ್ನಿಸ್ತದೆ. ಸೊ ಆ ಚಲಿಸ್ತಾ ಹೋದಂತೆ ಸೂರ್ಯಕಾಂತಿ ಹೂವು ಸಹ ಸೂರ್ಯನ ಕಡೆಗೆ ಮುಖ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಈ ರೀತಿಯ ಚಲನೆಯನ್ನು ನಾವು ದ್ವಿತೀಯ ಅನುವರ್ತನಾ ಚಲನೆ ಅಂತೇಳಿ ಕರಿತೀವಿ. ಸ್ಪರ್ಶಾನುವರ್ತನೆ ಅಂತಕ್ಕಂಥದ್ದು ಇನ್ನೊಂದು ಅನುವರ್ತನಾ ಚಲನೆಯಾಗಿದ್ದು, ಸಸ್ಯದ ಭಾಗಗಳನ್ನು ಮುಟ್ಟಿದಾಗ ಅವುಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಕ್ಕಂಥ ಒಂದು ವಿಧಾನಕ್ಕೆ ಸ್ಪರ್ಶಾನುವರ್ತನೆ ಅಂತೇಳಿ ಕರಿತೀವಿ. ಉದಾಹರಣೆ, ಮುಟ್ಟಿದರೆ ಮುನಿ ಸಸ್ಯ ಇರ್ತದಲ್ಲ, ಸೊ ಮುಟ್ಟಿದರೆ ಮುನಿ ಸಸ್ಯವನ್ನು ನಾವು ಸ್ಪರ್ಶಿಸಿದಾಗ ಆ ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ಅದು ಮುದುಡಿಕೊಳ್ಳತಕ್ಕಂತಹ ಒಂದು ಏನು ಪ್ರತಿಕ್ರಿಯೆ ಅದ, ಇದಕ್ಕೆ ಸ್ಪರ್ಶಾನುವರ್ತನೆ ಅಂತ ಹೇಳಿ ಕರಿತೀವಿ. ಸೊ ಇದೇ ರೀತಿಯಾಗಿ ರಾಸಾಯನಿಕ ಅನುವರ್ತನೆ ಅಂತಕ್ಕಂಥದ್ದು ಇನ್ನೊಂದು ರೀತಿಯ ಅನುವರ್ತನಾ ಚಲನೆ. ಸೊ ರಾಸಾಯನಿಕ ಅನುವರ್ತನೆಗೆ ಉತ್ತಮ ಉದಾಹರಣೆ ಅಂತಂದ್ರೆ, ಸಸ್ಯದ ಹೂವಿನ ಭಾಗದಲ್ಲಿ ಇರತಕ್ಕಂಥ ಪರಾಗರೇಣುಗಳು ಶಲಾಕಾಗ್ರದ ಮೇಲೆ ಹೋಗಿ ಬಿದ್ದ ನಂತರ ಅದರ ಏನು ಪರಾಗ ನಳಿಕೆ ಇದೆ ಅದು ಅಂಡಾಶಯದ ಕಡೆಗೆ ಚಲಿಸೋದನ್ನು ನಾವು ನೋಡ್ತೀವಿ. ಸೊ ಈ ರೀತಿಯ ಚಲನೆಗೆ ನಾವೇನಂತೀವಿ ಅಂತಂದ್ರೆ ರಾಸಾಯನಿಕ ಅನುವರ್ತನೆ ಅಂತೇಳಿ ಕರಿತೀವಿ. ಸೊ ಈ ರೀತಿಯಾಗಿ ಇವುಗಳನ್ನು ನಾವು ವ್ಯಾಖ್ಯಾನಿಸ್ಬೋದು. ಸೊ ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳು. ಸೊ ಮಾನವನ ಮಿದುಳಿನ ನೀಳಛೇದ ನೋಟದ ಚಿತ್ರ ಬರೆದು ಈ ಭಾಗಗಳನ್ನು ಗುರುತಿಸಿರಿ. ಸೊ ಅನುಮಸ್ತಿಷ್ಕ ಮತ್ತು ಹೈಪೋಥಾಲಮಸ್. ಸೊ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಮೆದುಳಿನ ನೀಳಛೇದದ ನೋಟದ ಚಿತ್ರ. ಸೊ ಇಲ್ಲಿ ಅವರು ಗುರುತಿಸಬೇಕಾದಂತಹ ಭಾಗಗಳು ಯಾವಪ್ಪ ಅಂತಂದರೆ ಅನುಮಸ್ತಿಷ್ಕ ಮತ್ತು ಹೈಪೋಥಾಲಮಸ್. ಸೊ ಇಲ್ಲಿ ತಾವು ಗಮನಿಸ್ಬೋದು, ಈ ಭಾಗ ಏನಿದೆ ಇದಕ್ಕೆ ಅನುಮಸ್ತಿಷ್ಕ ಅಂತೇಳಿ ಕರಿತೀವಿ. ಸೊ ಈ ಭಾಗಕ್ಕೆ ನಾವು ಹೈಪೋಥಾಲಮಸ್ ಅಂತೇಳಿ ಕರಿತೀವಿ. ಈ ಚಿತ್ರ ಅತಿ ಮುಖ್ಯವಾಗಿರ್ತಕ್ಕಂಥ ಚಿತ್ರವಾಗಿತ್ತು. ಪರೀಕ್ಷೆಯಲ್ಲಿ ಇದನ್ನು ಕೇಳತಕ್ಕಂಥ ಸಾಧ್ಯತೆ ಭಾಳಷ್ಟು ಇರ್ತದೆ. ಸೊ ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳು. ಸೊ ಈ ಪ್ರಶ್ನೆಯಲ್ಲಿ 2 ಉಪಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ, ನೆಫ್ರಾನ್ಗಳ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆ. ಸೊ ನೆಫ್ರಾನ್ ಅಂತಕ್ಕಂಥದ್ದು ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತೇಳಿ ಕರಿತೀವಿ. ಮೂತ್ರ ಉತ್ಪಾದನೆ ಆಗಬೇಕಾದ್ರೆ ಅತಿ ಮುಖ್ಯವಾಗಿ ಇರತಕ್ಕಂತಹ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳಿವು ನೆಫ್ರಾನ್ಗಳು. ಸೊ ಇವುಗಳ ರಚನೆಯನ್ನು ಗಮನಿಸಿದಾಗ, ಸೊ ಇದರಲ್ಲಿ ಬೌಮನ್ ಕೋಶ ಅಂತಕ್ಕಂಥ ಒಂದು ಭಾಗ ಇರ್ತದೆ. ಸೊ ಇಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಸೊ ನೆಫ್ರಾನ್ನ ರಚನೆಯನ್ನು ಬಗ್ಗೆ ಕೇಳಿದಾಗ ಮತ್ತು ಅದರ ಕಾರ್ಯನಿರ್ವಹಣೆ ಬಗ್ಗೆ ಕೇಳಿದಾಗ, ಸೊ ಇಲ್ಲಿ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬೌಮನ್ ಕೋಶ ಅಂತಕ್ಕಂಥ ಒಂದು ಭಾಗ ಇದೆ. ಸೊ ಈ ಒಂದು ಬೌಮನ್ ಕೋಶದಲ್ಲಿ ರೀನಲ್ ಅಪಧಮನಿಯ ಕವಲುಗಳು ಬರ್ತವೆ ಮೇಲಿನಿಂದ ಬಂದು. ಸೊ ಈ ಬೌಮನ್ ಕೋಶ ಏನಿದೆ ಆ ಬೌಮನ್ ಕೋಶದ ಒಳಗಡೆಯಲ್ಲಿ ಭಾಗದಲ್ಲಿ ಇದು ಕಂಡುಬರ್ತದೆ. ಸೊ ಇಲ್ಲಿ ಗ್ಲೋಮರುಲಸ್ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಅಲ್ಲಿಂದ ಇದೇ ರೀನಲ್ ಅಪಧಮನಿ ಮುಂದಿನ ಭಾಗಗಳಿಗೆ ವರ್ಗಾವಣೆ ಆಗ್ತದೆ. ಈ ರೀನಲ್ ಅಪಧಮನಿ ಏನಿರ್ತದೆ ಅಂತಂದ್ರೆ, ಈ ನೆಫ್ರಾನ್ನ ಕೊಳವೆ ಏನಿದೆ ಈ ಕೊಳವೆಯನ್ನು ಅದು ಸುತ್ತುವರೆದಿರ್ತದೆ. ಯಾವುದು? ರೀನಲ್ ಅಪಧಮನಿ. ಸೊ ಈ ರೀನಲ್ ಅಪಧಮನಿ ನಂತರ ಏನಾಗ್ತದೆ ಅಂದ್ರೆ ರೀನಲ್ ಅಪಧಮನಿಯ ಕವಲುಗಳಾಗಿ ಪರಿವರ್ತನೆ ಆಗ್ತದೆ. ಮತ್ತು ಇನ್ನೊಂದು ಮುಖ್ಯ ವಿಭಾಗವನ್ನು ಇಲ್ಲಿ ನೀವು ಗಮನಿಸ್ಬೋದು, ಇದು ಸಂಗ್ರಾಹಕದ ನಾಳ ಅಂಥೇಳಿ ಕರೆಸ್ಕೊಳ್ತದೆ. ಸೊ ಇಷ್ಟು ರಚನೆಗಳನ್ನು ಈ ನೆಫ್ರಾನ್ ಒಳಗೊಂಡಿರ್ತದೆ. ಇನ್ನು ಇದರ ಕಾರ್ಯದ ಬಗ್ಗೆ ನೋಡ್ತಾ ಹೋದಂತೆ, ಸೊ ರೀನಲ್ ಅಪಧಮನಿಯಿಂದ ಏನು ರಕ್ತ ಬರ್ತದೆ ಆ ರಕ್ತದಲ್ಲಿ ನೈಟ್ರೋಜನ್ಯುಕ್ತ ತ್ಯಾಜ್ಯಗಳಿರ್ತವೆ. ಈ ನೈಟ್ರೋಜನ್ಯುಕ್ತ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವುದು ನೆಫ್ರಾನ್ ಮುಖ್ಯ ಕೆಲಸ ಆಗಿರ್ತದೆ. ಮತ್ತು ರಕ್ತವನ್ನು ಶುದ್ಧೀಕರಣ ಮಾಡತಕ್ಕಂಥ ಘಟಕಗಳು ಸಹ ಹೌದು. ಸೊ ಇಲ್ಲಿ ರೀನಲ್ ಅಪಧಮನಿ ಏನು ಇರ್ತದೆ ಇದರಲ್ಲಿ ಬಂದಿರತಕ್ಕಂಥ ಏನು ರಕ್ತ ಇರ್ತದೆ, ಈ ರಕ್ತದಲ್ಲಿ ನೈಟ್ರೋಜನ್ ತ್ಯಾಜ್ಯಗಳಿರ್ತವೆ. ಇದ್ರ ಜೊತೆಗೆ
ಗ್ಲೂಕೋಸ್ನ ಸ್ವಲ್ಪ ಪ್ರಮಾಣ ಇರ್ತದೆ, ಆಮೇಲೆ ನೀರಿನ ಅಂಶ ಇರ್ತದೆ, ಮತ್ತು ಬೇರೆ ತ್ಯಾಜ್ಯ ವಸ್ತುಗಳು ಇರ್ತಾವೆ, ಬೇಕಾಗಿರ್ತಕ್ಕಂಥ ಕೆಲವೊಂದು ವಸ್ತುಗಳು ಸಹ ಈ ರೀನಲ್ ಅಪಧಮನಿಯಲ್ಲಿ ಆ ರಕ್ತನಾಳದಲ್ಲಿ ಬಂದಿರ್ತವೆ. ಸೊ ಬಂದಂಥ ಸಂದರ್ಭದೊಳಗೆ ಭಾಳಷ್ಟು ಒತ್ತಡದ ದಿಂದ ಆ ರಕ್ತ ಬಂದಿರೋದ್ರಿಂದ ಈ ಬೌಮನ್ ಕೋಶ ಚಿಕ್ಕದಾದ ರಂಧ್ರಗಳನ್ನು ಒಳಗೊಂಡಿರ್ತದೆ. ಈ ಚಿಕ್ಕದಾದ ರಂಧ್ರಗಳಲ್ಲಿ ಕೇವಲ ನೈಟ್ರೋಜನ್ ತ್ಯಾಜ್ಯಗಳು, ಗ್ಲೂಕೋಸ್ನಂಥ ಕಣಗಳು, ನೀರಿನ ಕಣಗಳು ಮಾತ್ರ ಪ್ರವೇಶ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಅಲ್ಲಿರ್ತದೆ. ಆದರೆ ಇಲ್ಲಿ ರಕ್ತದ ಕಣಗಳು ಒಳಗಡೆ ಪಾಸ್ ಆಗ್ತಕ್ಕಂಥ ವ್ಯವಸ್ಥೆ ಇದರಲ್ಲಿ ಇರೋದಿಲ್ಲ. ಸೊ ಯಾವಾಗ ಅತಿ ಒತ್ತಡದಿಂದ ಆ ರಕ್ತ ಈ ವಸ್ತುಗಳನ್ನು ಈ ಬೌಮನ್ ಕೋಶದಲ್ಲಿ ಒತ್ತಡವನ್ನು ಹೇರ್ತದೆ, ಆವಾಗ ನೈಟ್ರೋಜನ್ ತ್ಯಾಜ್ಯಗಳು, ಸ್ವಲ್ಪ ಪ್ರಮಾಣದ ಗ್ಲೂಕೋಸು, ನೀರು, ಸೊ ಇವೆಲ್ಲವುಗಳು ಈ ಬೌಮನ್ ಕೋಶದ ಮೂಲಕ ಹಾಯ್ದು ನೆಫ್ರಾನ್ನ ಕೊಳವೆ ಆಕಾರದ ಭಾಗಗಳಲ್ಲಿ ಆ ಎಲ್ಲ ಅಂಶಗಳು ಪ್ರವೇಶ ಮಾಡ್ತವೆ. ಸೊ ಮುಂದೆ ಮುಂದೆ ಚಲಿಸಿದಂತೆ ತಾವಿಲ್ಲಿ ಗಮನಿಸ್ಬೋದು, ರೀನಲ್ ಅಪಧಮನಿಯ ಕವಲುಗಳು ಏನಿದಾವ ಇವು ಇಡೀ ನೆಫ್ರಾನ್ನ ಕೊಳವೆ ಏನಿದೆ ಇವುಗಳನ್ನು ಸುತ್ತುವರೆದಿರುವುದನ್ನು ತಾವಿಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು. ಸೊ ಇದು ನೆಫ್ರಾನ್ನ ಕೊಳವೆ ಏನೈತಿ, ಇದನ್ನು ರೀನಲ್ ಅಪಧಮನಿಯ ಕವಲುಗಳೆಲ್ಲ ಸುತ್ತುವರೆದಿರ್ತವೆ. ಇದಕ್ಕೆ ಕಾರಣ ಏನಂತಂದ್ರೆ ಗ್ಲೂಕೋಸ್ ಅಂಶ ದೇಹದಿಂದ ಹೊರಗೆ ಹೋಗಬಾರ್ದು ಅಂತಕ್ಕಂಥದ್ದು, ಮತ್ತು ಹೆಚ್ಚಿನ ಪ್ರಮಾಣ ನೀರೇನಾದರೂ ಇತ್ತಂದ್ರೆ ಅದು ಸಹ ಹೊರಗಡೆ ಹೋಗಬಾರ್ದು. ಸೊ ಈ ಎಲ್ಲ ಕಾರಣಗಳಿಂದ ನೆಫ್ರಾನ್ನ ಕೊಳವೆಯನ್ನು ರೀನಲ್ ಅಪಧಮನಿಗಳು ಸುತ್ತುವರೆದಿರ್ತಾವೆ. ಸೊ ಮುಂದೆ ಹೋದಂತೆ ಆ ನೆಫ್ರಾನ್ನ ಕೊಳವೆಯಲ್ಲಿ ಇರ್ತಕ್ಕಂಥ ಅತಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಏನಾದರೂ ನೀರಿತ್ತಂತಂದರೆ ಅದು ಮತ್ತೆ ಮರು ಹೀರಿಕೆ ಆಗತಕ್ಕಂಥ ಒಂದು ಕ್ರಿಯೆ ಈ ರೀನಲ್ ಅಪಧಮನಿಗಳಿಂದ ನಡೀತದೆ. ಸೊ ಹೆಚ್ಚಿನ ಪ್ರಮಾಣ ನೀರೇನಾದರೂ ಈ ನೆಫ್ರಾನ್ನ ಕೊಳವೆಯಲ್ಲಿತ್ತಂದರೆ ಸೊ ಆ ನೀರನ್ನು ಈ ರೀನಲ್ ಅಪಧಮನಿಗಳು ಏನು ಮಾಡ್ತಾವೆ, ಮರು ಹೀರಿಕೆ ಮಾಡ್ಕೋತಾವೆ. ಮತ್ತು ಗ್ಲುಕೋಸ್ ಏನರ ಅಂಶಗಳು ಆ ನೆಫ್ರಾನ್ನ ಕೊಳವೆಯಲ್ಲಿ ಪ್ರವೇಶ ಮಾಡಿದ್ದು ಅಂದರೆ ಅವುಗಳನ್ನು ಸಹ ಈ ರೀನಲ್ ಅಪಧಮನಿ ಏನು ಮಾಡ್ತೈತಿ, ಮರು ಹೀರಿಕೆ ಮಾಡ್ತೈತಿ. ಓನ್ಲಿ ತ್ಯಾಜ್ಯ ವಸ್ತುಗಳು ಏನಿದಾವಲ್ಲ ಅವುಗಳನ್ನ ಮಾತ್ರ, ಮತ್ತು ಸ್ವಲ್ಪ ಪ್ರಮಾಣದ ನೀರನ್ನು ಸಹ ಅದ್ರ ಜೊತೆ ಮಿಕ್ಸ್ ಮಾಡಿ ಏನು ಮಾಡ್ತೈತಿ, ಈ ನೆಫ್ರಾನ್ನ ಕೊಳವೆಯ ಭಾಗದಲ್ಲಿ ಅದು ಮುಂದುವರಿತಾ ಹೋಗ್ತದೆ. ಸೊ ಯಾವಾಗ ಪೂರ್ಣ ಪ್ರಮಾಣದ ತ್ಯಾಜ್ಯಗಳು ಈ ನೆಫ್ರಾನ್ ಕೊಳವೆಯಲ್ಲಿ ಮುಂದುವರಿತಾ ಹೋಗ್ತವೆ, ಸೊ ಆವಾಗ ಈ ರೀನಲ್ ಅಪಧಮನಿಯ ಕವಲುಗಳು ಬೇಕಾಗಿರ್ತಕ್ಕಂತಹ ನೀರು ಮತ್ತು ಬೇಕಾಗಿರ್ತಕ್ಕಂತಹ ಗ್ಲುಕೋಸನ್ನು ಮರು ಹೀರಲ್ಪಟ್ಟು ಅವುಗಳನ್ನು ಮತ್ತೆ ರೀನಲ್ ಅಭಿಧಮನಿಗಳ ಸಹಾಯದಿಂದ ಮತ್ತು ದೇಹದ ವಿವಿಧ ಜೀವಕೋಶಗಳಿಗೆ, ವಿವಿಧ ಭಾಗಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ನಡೀತೈತೆ. ಅದರಿಂದ ರೀನಲ್ ಅಭಿಧಮನಿಯ ಕವಲುಗಳ ಸಹಾಯದಿಂದ. ಇನ್ನು ತ್ಯಾಜ್ಯ ಏನು ಮುಂದೆ ಹೋಗ್ತಾ ಇರ್ತದೆ ನೆಫ್ರಾನ್ನ ಕೊಳವೆಯಲ್ಲಿ, ಅದು ಕೊನೆಯದಾಗಿ ಏನಾಗ್ತದಪ್ಪ ಅಂದ್ರೆ ಸಂಗ್ರಾಹಕದ ನಾಳ, ಹೌದಾ. ಸೊ ಇಲ್ಲೇನು ಸಂಗ್ರಾಹಕದ ನಾಳ ಇದೆ, ಈ ಸಂಗ್ರಾಹಕದ ನಾಳಕ್ಕೆ ಅದು ಪ್ರವೇಶ ಮಾಡ್ತದೆ. ಇಲ್ಲಿ ತಾವು ಗಮನಿಸ್ಬೋದು 1, 2, ಇಲ್ಲಿ 3, ಹೌದಾ, ಇಲ್ಲಿ 4, ಇದು 5. ಸೊ ಏನು ವಿಭಾಗಗಳಿದಾವೆ ಇಲ್ಲಿ ಪ್ರತಿಯೊಂದು ಭಾಗದಲ್ಲಿಯೂ ಸಹ ನೆಫ್ರಾನ್ಗಳು ಅಲ್ಲಿ ಹೋಗಿ ಸೇರ್ಕೊಂಡಿರ್ತವೆ. ಆ ಎಲ್ಲ ನೆಫ್ರಾನ್ಗಳಿಂದ ಬರ್ತಕ್ಕಂತಹ ಎಲ್ಲ ತ್ಯಾಜ್ಯಗಳು ಈ ಸಂಗ್ರಾಹಕ ನಾಳದಲ್ಲಿ ಸಂಗ್ರಹವಾಗಿ ಮುಂದೆ ಅಲ್ಲಿಂದ ಮೂತ್ರಪಿಂಡಗಳಿಂದ ಎಲ್ಲಿ ಹೋಗ್ತೈತೆ ಅಂದ್ರೆ ಮೂತ್ರನಾಳಗಳು, ಮೂತ್ರನಾಳಗಳಿಂದ ಮೂತ್ರಕೋಶ, ಮೂತ್ರಕೋಶದಿಂದ ಹೊರಗಡೆ ಯುರೆತ್ರದ ಮೂಲಕ ಮೂತ್ರ ಹೊರಗಡೆ ಹೋಗ್ತದೆ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ನೆಫ್ರಾನ್ ಏನು ಮಾಡ್ತದಪ್ಪ ಅಂತಂದ್ರೆ ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ. ಸೊ ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತವನ್ನು ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ ಅಂತಕ್ಕಂಥದ್ದು. ಸೊ ಮಕ್ಕಳೇ, ಸ್ತನಿಗಳಿರಲಿ ಅಥವಾ ಪಕ್ಷಿಗಳಿರಲಿ, ಇವು ಹೆಚ್ಚಿನ ಸಂಕೀರ್ಣವಾದ ದೇಹ ವ್ಯವಸ್ಥೆಯನ್ನು ಹೊಂದಿರ್ತಾವೆ ಮತ್ತು ಅತಿ ಚಟುವಟಿಕೆಯಿಂದ ಇರತಕ್ಕಂತಹ ಜೀವಿಗಳು ಇವಾಗಿರ್ತಾವೆ. ಸೊ ಪಕ್ಷಿಗಳನ್ನು ತಾವು ಗಮನಿಸ್ಬೋದು, ಇವುಗಳಿಗೆ ಹಾರಾಟಕ್ಕೆ ಅತಿ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರ್ತದೆ ಮತ್ತು ಸ್ತನಿಗಳು ಸಹ ವಿವಿಧ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ಮತ್ತು ಅವುಗಳ ದೇಹದ ಒಳಭಾಗದಲ್ಲಿ ವಿವಿಧ ರೀತಿಯ ಜೀವಕ್ರಿಯೆಗಳು ನಡೀತಾ ಇರೋದರಿಂದ ಆ ಎಲ್ಲ ಜೀವಕ್ರಿಯೆಗಳಾಗಲಿ, ಅವುಗಳ ಚಟುವಟಿಕೆಗಳಿಗಾಗಲಿ, ಪಕ್ಷಿಗಳ ಹಾರಾಟಕ್ಕಾಗಲಿ ಸೊ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರ್ತದೆ.
ಹೆಚ್ಚಿನ ಶಕ್ತಿಯ ಅವಶ್ಯಕತೆಯನ್ನು ಪೂರೈಸಿಕೊಳ್ಳಬೇಕಾದ್ರೆ ಹೃದಯದಲ್ಲಿ ಆಕ್ಸಿಜನ್ ಹೊಂದಿರತಕ್ಕಂಥ ರಕ್ತ ಮತ್ತು ಆಕ್ಸಿಜನ್ ಇರದೇ ಇರತಕ್ಕಂಥ ರಕ್ತ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಬೇರೆ ಬೇರೆ ಆಗಿರುವುದು ಅತಿ ಅವಶ್ಯಕವಾಗಿರ್ತದೆ. ಸೊ ಯಾವಾಗ ಆಕ್ಸಿಜನ್ ರಿಕ್ತ ಮತ್ತು ಆಕ್ಸಿಜನ್ ಯುಕ್ತ ರಕ್ತಗಳು ಬೇರೆ ಬೇರೆ ಆಗ್ತವೆ, ಆವಾಗ ನಮ್ಮ ದೇಹಕ್ಕೆ ಆಕ್ಸಿಜನ್ನ ಪೂರೈಕೆ ಸರಿಯಾಗಿ ಆಗ್ತದೆ. ಸೊ ಆಕ್ಸಿಜನ್ ಯುಕ್ತ ರಕ್ತ ಸೆಪ್ರೇಟ್ ಇರೋದ್ರಿಂದ ನಮ್ಮ ದೇಹದ ವಿವಿಧ ಜೀವಕೋಶಗಳಲ್ಲಿ ಸಂಗ್ರಹ ಆಗಿರತಕ್ಕಂಥ ಗ್ಲೂಕೋಸನ್ನು ಒಡೆಯಲು ಬೇಕಾಗಿರುವಂಥ ಆಕ್ಸಿಜನ್ ಕೇವಲ ಆಕ್ಸಿಜನ್ ಯುಕ್ತ ರಕ್ತದಲ್ಲಿರ್ತದೆ. ಸೊ ಅದು ಸೆಪ್ರೇಟಾಗಿರುವುದರಿಂದ ನೇರವಾಗಿ ಆಕ್ಸಿಜನ್ ಯುಕ್ತ ರಕ್ತ ಜೀವಕೋಶಗಳಕ್ಕೆ ಪ್ರವೇಶ ಮಾಡಿ ಅಲ್ಲಿ ಆಕ್ಸಿಜನ್ನ ನೀಡುವುದರೊಂದಿಗೆ ಜೀವಕೋಶದಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ಗ್ಲೂಕೋಸನ್ನು ಒಡೆದು ಹೆಚ್ಚಿನ ಪ್ರಮಾಣದ ಶಕ್ತಿ ಉತ್ಪಾದನೆ ಅಲ್ಲಿ ಆಗ್ತದೆ. ಸೊ ಅಕಸ್ಮಾತ್ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತಗಳು ಎರಡೂ ಮಿಶ್ರಣ ಆಗಿದ್ದು ಅಂತಂದ್ರೆ, ಸೊ ಗ್ಲುಕೋಸ್ನ ಹೊಡಿಬೇಕಾದ್ರೆ ಏನು ಆಕ್ಸಿಜನ್ ಅವಶ್ಯಕತೆ ಐತಿ, ಸೊ ಅದರ ಪ್ರಮಾಣ ಕಡಿಮೆ ಆಗ್ತದೆ. ಇದರಿಂದ ಶಕ್ತಿ ಉತ್ಪಾದನೆ ನಿಧಾನವೇ ಆಗ್ತದೆ ಮತ್ತು ಆ ಜೀವಿಗಳು ಏನು ಕ್ರಿಯೆಗಳನ್ನು ಮಾಡಬೇಕಾಗಿದೆ, ಜೀವಕ್ರಿಯೆಗಳಾಗಲಿ ಅಥವಾ ಚಟುವಟಿಕೆಗಳಾಗಲಿ, ಅದಕ್ಕೆ ಬೇಕಾಗಿಂಥ ಆಕ್ಸಿಜನ್ನ ಸಪ್ಲೈ ಏನಾಗ್ತದೆ, ಸ್ಲೋ ಆಗ್ತದೆ. ಇದರಿಂದ ಕಾರ್ಯಗಳು ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ. ಸೊ ಎಲ್ಲ ಕಾರಣಗಳಿಂದಾಗಿ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ಯುಕ್ತ ರಕ್ತವನ್ನು ಪ್ರತ್ಯೇಕವಾಗಿರಿಸುವುದು ಅವಶ್ಯಕವಾಗಿದೆ. ಸೊ ಮಕ್ಕಳೇ, ಇಲ್ಲಿವರೆಗೆ ನಾವು SA1 ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1ರ ಜೀವ ವಿಜ್ಞಾನ ವಿಭಾಗವನ್ನು, ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಸವಿವರವಾಗಿ ತಿಳಿದುಕೊಂಡಿದ್ದೀವಿ. ಸೊ ಇದೇ ರೀತಿಯ ವಿಡಿಯೋಗಳನ್ನು ನೋಡಬೇಕಾದ್ರೆ, ಇದೇ ರೀತಿ ವಿವರಣೆಯಿಂದ ಅವುಗಳನ್ನು ತಿಳಿದುಕೊಳ್ಬೇಕಾದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.